ಸ್ನೇಹಿತರೆ, ನಾನಿವತ್ತು ನಮ್ಮೂರಿನ ಕತ್ಗಾಲ್ನ ಕೆ ಗಣಪತಿ ಭಟ್ ಮತ್ತು ಸುಮಂಗಲ ಅವರು ಕೊಟ್ಟ ಈ ಕರಬಲಕಾಯಿ ಅಥವಾ ಸ್ಟಾರ್ ಫ್ರೂಟ್ ಅಂತೀವಲ್ಲ, ಅದನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಇದು ಕುಮಟಾದಿಂದ ಬೆಂಗಳೂರಿಗೆ ತಂದಿದ್ದಾರೆ. ಇದ್ರ ವಿಶೇಷತೆಯನ್ನು ಅವ್ರ ಬಾಯಿಂದಲೇ ಕೇಳೋಣ. ವಿಶೇಷ ಅಂದ್ರೆ ನಾವೆಲ್ಲ ಸಣ್ಣಿರುವ ತಿಂದಿದ್ದು ಅತ್ಯಂತ ಹುಳಿಯ ಕರಬಲಕಾಯಿ ತಿಂದಿದ್ದೇವೆ, ನಕ್ಷತ್ರ ಫಲ ಅಂತ. ಉಪ್ಪು ಹಾಕೊಂಡು ತಿಂತಿದ್ವಿ. ಆದರೆ ಇದು ಸಿಹಿದು. ಅಪರೂಪಕ್ಕೆ ಒಂದು ಗಿಡ ಸಿಕ್ಕಿತ್ತು, ಅದನ್ನು ಬೆಳೆದು ಭಾಳ ಜನರಿಗೆ ಇದನ್ನೆಲ್ಲ ಪ್ರತಿ ವರ್ಷ ಹಂಚುತ್ತೇವೆ. ಮತ್ತೆ ಸಸಿ ಮಾಡಿ ಕೂಡ ಕೊಟ್ಟಿದ್ದೇನೆ. ಇದರಿಂದ ಏನೇನು ಮಾಡ್ಬೋದು ಅಂತಂದ್ರೆ ಸಾರು ಮಾಡಬಹುದು. ವಿಶೇಷ ಅಂದ್ರೆ ಅಸ್ತಮಾ ಪೇಷಂಟ್ಗೆ ಇದು ಔಷಧ, ಮಹಾ ಔಷಧ. ಇದು ಸಾರು ಮಾಡಬಹುದು. ಮತ್ತೇನೇನು ಮಾಡಬಹುದು? ಹೌದು, ಇಟ್ಕೊಳ್ಬಹುದು. ಒಂದು ಉಪ್ಪು ಹಾಕಿ ಮನ್ಕಾಯಿ ಇಟ್ಕೊಂಡಾಗ ಇದನ್ನ ವರ್ಷಗಟ್ಲೆ ಇಟ್ಕೊಳ್ಬಹುದು. ಅದೇ ನಾನು ಇದನ್ನ ಸೂಜಿ ಮೆಣಸು ಅಥವಾ ಸಣ್ಣ ಮೆಣಸು ಅಂತೀವಲ್ಲ, ಅದನ್ನ ಹಾಕಿ ಚಟ್ನಿ ಮಾಡುವ ಅಂತೇಳಿ. ಅಂದ್ರೆ ಖಾರಕ್ಕೆ ಹಸಿ ಮೆಣಸಿನ ಬದಲು ಈ ಸೂಜಿ ಮೆಣಸನ್ನ ಹಾಕಿ ಮಾಡಿ ತೋರಿಸ್ತೀನಿ. ನೀವು ನಿಮ್ಮಿಂದ ಕಲಿತ ಸಾರನ್ನು ಮಾಡಿ ವೀಕ್ಷಕರಿಗೆ ತೋರಿಸ್ತೀನಿ. ಅದೇ ಅದು ಮತ್ತೆ ಇವರಲ್ಲಿ ಮತ್ತೆ ಇನ್ನೊಂದು ಅಂದ್ರೆ, ಇದು ಹಣ್ಣಾದವಾಗ ನೀವು ಕುಮಟಾ ಹತ್ರ ಏನಾದ್ರು ಇದ್ರೆ ಇದ್ರ ಬೀಜದಿಂದ ಸಸಿ ಮಾಡಿದ್ದಿರುತ್ತೆ, ಬೇಕಿದ್ರೆ ತಗೊಂಡೋಗಿ ನೀವು ಬೆಳೆಸ್ಕೋಬಹುದು. ಇದು ವಿಶೇಷವಾದ ಫಲ ಅಂತೇಳಿ ನಾನು ಇದು ಹಣ್ಣಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಅನುಭವಿಸಿ ಆಮೇಲೆ ಹೇಳ್ತೀನಿ. ನಕ್ಷತ್ರ ಫಲ, ಕರಬಲ, ಕರಂಬಲ ಇತ್ಯಾದಿ ಹೆಸರುಗಳಿಂದ ಕರೆಯುವ ಕಾಯಿಯಾಗುವ ಮೊದಲು ಹೂವು ಈ ರೀತಿಯಾಗಿರುತ್ತದೆ. ವಾನರನ ಕಾಟದಿಂದಾಗಿ ಗಣಪತಿ ಭಟ್ರ ಮನೆಯಲ್ಲಿ ಇದನ್ನು ಎಳೆಯದೇ ಇರುವಾಗಲೇ ಕೊಯ್ಯಬೇಕಾಯಿತು. ಆ ಎಳೆಯ ಕಾಯಿಗಳಿಂದಲೂ ಅಡುಗೆಯನ್ನು ಮಾಡಬಹುದು ಅಂತ ನಾನು ಇದರಿಂದ ಆರೋಗ್ಯಕರವಾಗಿರುವಂತಹ ಗೊಜ್ಜು ಮತ್ತು ಸಾರನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ಈ ಕಾಯಿಯು ಬಲಿತರೆ ಒಳಗಡೆ 1 ಅಥವಾ 2 ಬೀಜಗಳಷ್ಟೇ ಇರುತ್ತವೆ. ಈ ಕರಬಲಕಾಯಿಗೆ 5 ಧಾರೆಗಳಿರುತ್ತವೆ. ಇದೊಂದು ಪ್ರಕೃತಿಯ ವಿಸ್ಮಯ ಅನ್ನಬೇಕು. ಈ ಧಾರೆಯನ್ನು ತೆಗೆಯಬೇಕು. ಅಂದರೆ ಈ ರೀತಿಯಾಗಿರುವ ಭಾಗವನ್ನು ತೆಗೆಯುವುದರಿಂದ ಬೇಗನೆ ಬೇಯುತ್ತದೆ. ನಂತರ ನೋಡಿ, ಇದನ್ನು ನಾವು ಕತ್ತರಿಸಿದವಾಗ ಇದಕ್ಕೆ ನಕ್ಷತ್ರಾಕಾರವು ಇರುವುದರಿಂದ ನಕ್ಷತ್ರ ಫಲವೆಂದು ಕರೆಯುತ್ತಾರೆ. ನಾನಿಲ್ಲಿ ಈ ಕರಬಲಕಾಯಿಯ ಗೊಜ್ಜು ಮತ್ತು ಸಾರನ್ನು ಮಾಡ್ತಾ ಇರೋದ್ರಿಂದ ಎರಡಕ್ಕೂ ಬೇಕಾಗಿರುವ ಹೋಳುಗಳನ್ನು ಕತ್ತರಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕತ್ತರಿಸಿಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಹಸಿರಾಗಿರುವ ಈ ಹೋಳುಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಬೆಂದಿದೆ ಅಂತ ಗೊತ್ತಾಗುತ್ತದೆ. ನೋಡಿ, ಈ ರೀತಿಯಾಗಿ ಬೆಂದ ನಂತರ ಅದನ್ನು ಆರಲು ಬಿಡಿ. ನಂತರ ಒಂದು ಚಿಕ್ಕ ಬಾಣಲೆಯಲ್ಲಿ ನಾನು ಸಾರನ್ನು ಮಾಡೋಕ್ಕೆ ಕೊತ್ತಂಬರಿ, ಜೀರಿಗೆ ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸನ್ನು ಹಾಕಿಕೊಳ್ಳಿ. ಅದನ್ನು ಎಣ್ಣೆ ಹಾಕದೆ ಸ್ವಲ್ಪ ಬಿಸಿಯಾದ ಬಾಣಲೆಯಲ್ಲಿ ಬೆಚ್ಚಗೆ ಮಾಡಿಕೊಂಡು ಈ ರೀತಿಯಾಗಿ ಪುಡಿ ಮಾಡಿಕೊಳ್ಳಿ. ಈ ರೀತಿಯಾಗಿ ಪುಡಿ ಮಾಡಿಕೊಳ್ಳೋದ್ರಿಂದ ಬೇಗನೆ ನುಣ್ಣಗಾಗಿ ಬರುತ್ತದೆ. ನಾನಿಲ್ಲಿ ಒಟ್ಟಿಗೆ ಗೊಜ್ಜು ಮತ್ತು ಸಾರಿಗೆ ಬೇಯಿಸಿರೋದ್ರಿಂದ ಸ್ವಲ್ಪ ಹೋಳುಗಳನ್ನಷ್ಟೇ ಸಾರಿಗೆ ತೆಗೆದುಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ರುಬ್ಬಿಕೊಂಡು ಇದನ್ನು ಸಾರು ಮಾಡುವ ಪಾತ್ರೆಗೆ ಹಾಕಿಕೊಳ್ಳಬೇಕು. ಹುಳಿಗೆ ತಕ್ಕಂತೆ ನೀರನ್ನು ಬೆರೆಸಿ ತೆಳುವಾಗಿ ಮಾಡಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯು ಜಾಸ್ತಿ ಆಗುತ್ತದೆ. ನಿಮಗೆ ಸಿಹಿ ಬೇಡವಾದಲ್ಲಿ ಹಾಕದೇನೂ ಇರಬಹುದು. ನಮಗೆ ಬೆಲ್ಲವನ್ನು ಹಾಕಿದಾಗ ರುಚಿಯು ಜಾಸ್ತಿ ಆಗುತ್ತದೆ. ಅದನ್ನು ಕುದಿಯಲು ಇಟ್ಟು ಒಂದು ಬಾಣಲೆಯಲ್ಲಿ ಜೀರಿಗೆ ಮತ್ತು ತುಪ್ಪವನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಿ. ತೆಂಗಿನಕಾಯಿಯನ್ನು ಹಾಕದೆ ಮಾಡುವ ಈ ಸಾರನ್ನು ಬಾಣಂತಿಯರಿಗೂ ಕೊಡಬಹುದು. ನೋಡಿ, ಈಗ ಜೀರಿಗೆ ಒಗ್ಗರಣೆಯು ಸಿದ್ಧವಾಯಿತು. ಜೀರಿಗೆ ಪರಿಮಳವು ಇನ್ನೂ ಜಾಸ್ತಿ ಆಗಲು ಒಗ್ಗರಣೆಯು ಬಿಸಿ ಇರುವಾಗಲೇ ಈ ರೀತಿಯಾಗಿ ಒಂದು ಕಲ್ಲಿನಿಂದ ಜಜ್ಜಿಕೊಂಡರೆ ಬೇಗನೆ ಜೀರಿಗೆಯ ಪರಿಮಳವು ಬಿಡುತ್ತದೆ. ಇದನ್ನು ಈ ಕುದಿಯುತ್ತಿರುವ ಸಾರಿಗೆ ಹಾಕಿ ಚೆನ್ನಾಗಿ ಕುದಿಸಿದರೆ ಆರೋಗ್ಯಕರವಾದ ಕರಬಲಕಾಯಿಯ ಸಾರು ಅಥವಾ ಕಟ್ನೆಯು ಸಿದ್ಧವಾಗುತ್ತದೆ. ಚಳಿಗಾಲಕ್ಕೆ ಅಥವಾ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿಯಾದ ಸಾರನ್ನು ಕುಡಿಯಲು ತುಂಬ ರುಚಿಯಾಗಿರುವುದಲ್ಲದೆ ದೇಹಕ್ಕೂ ಹಿತಕರವಾಗಿರುತ್ತದೆ. ಕಾಳು ಮೆಣಸನ್ನು ಹಾಕಿರೋದ್ರಿಂದ ಕಫಾಹಾರವೂ ಆಗಿರುತ್ತದೆ. ಈ ಸಾರನ್ನು ಅನ್ನದ ಜೊತೆಗೂ ಊಟ ಮಾಡಬಹುದು. ಈಗ ನಾನು ಉಳಿದ ಬೇಯಿಸಿದ ಹೋಳುಗಳನ್ನು ಉಪಯೋಗಿಸಿ ಈ ಕರಬಲಕಾಯಿಯ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಾಣಲೆಗೆ ಉದ್ದಿನಬೇಳೆ, ಕೊತ್ತಂಬರಿಯನ್ನು ಹಾಕಿ ಕೆಂಪಗಾಗುವ ತನಕ ಹುರಿದುಕೊಳ್ಳಿ. ನಾನಿಲ್ಲಿ ಇದರ ಖಾರಕ್ಕಾಗಿ ಹಸಿಮೆಣಸಿನ ಬದಲು ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು, ಸಣ್ಣ ಮೆಣಸು ಇತ್ಯಾದಿ ಹೆಸರುಗಳಿಂದ ಕರೆಯುವ ಈ ಆರೋಗ್ಯಕರವಾದ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ
ಇದರ ಜೊತೆಗೆ ತೆಂಗಿನ ತುರಿಯನ್ನು ಹಾಕಿ ಒಮ್ಮೆ ರುಬ್ಬಿಕೊಳ್ಳಿ. ಆಮೇಲೆ ನೀರನ್ನು ಸೇರಿಸಬಹುದು. ಈ ರೀತಿಯಾಗಿ ತೆಂಗಿನ ತುರಿ ಇದರ ಜೊತೆಗೆ ಹುಣಸೆ ಹಣ್ಣನ್ನು ಹಾಕಿ ಅರೆಬರೆ ರುಬ್ಬಿಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಉಳಿದ ಈ ಬೇಯಿಸಿದ ಹೋಳುಗಳನ್ನು ಹಾಕಿ ನುಣ್ಣಗಾಗುವಂತೆ ರುಬ್ಬಿಕೊಂಡರೆ ಈ ಕರಬಲಕಾಯಿಯ ಗೊಜ್ಜು ಸಿದ್ಧವಾಗುತ್ತದೆ. ಇದಕ್ಕೊಂದು ರುಚಿಕರವಾದ ಘಮ್ ಎನ್ನುವ ಒಗ್ಗರಣೆಯನ್ನು ಹಾಕಿದರೆ ಇನ್ನೂ ರುಚಿ ಜಾಸ್ತಿ ಆಗುತ್ತದೆ. ನಾನಿಲ್ಲಿ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪವನ್ನೇ ಹಾಕಿದ್ದೀನಿ. ದಪ್ಪನಾಗಿದ್ದರೆ ಇದನ್ನು ಚಟ್ನಿ ಅಂತಾರೆ, ಸ್ವಲ್ಪ ನೀರನ್ನು ಬೆರೆಸಿದರೆ ಗೊಜ್ಜು ಅಂತಾರೆ. ತೆಂಗಿನ ಎಣ್ಣೆಯಲ್ಲಿ ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ತಯಾರಿಸಿಕೊಂಡು ಪರಿಮಳಕ್ಕೆ ಇಂಗನ್ನು ಹಾಕಿದರೆ ರುಚಿಕರವಾದ ಕರಬಲಕಾಯಿಯ ಗೊಜ್ಜು ಅಥವಾ ಚಟ್ನಿಯು ಸಿದ್ಧವಾಗುತ್ತದೆ. ಈ ಗೊಜ್ಜನ್ನು ನಾವು ದೋಸೆ, ಚಪಾತಿಯ ಜೊತೆಗೂ ತಿನ್ನಬಹುದು. ಬಿಸಿ ಬಿಸಿಯಾದ ಅನ್ನದೊಡನ್ನು ಸೇವಿಸಬಹುದು. ಡಿಸೆಂಬರ್ 27, 28, 29ಕ್ಕೆ ವಿಶ್ವ ಹವ್ಯಕ ಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮದು ಒಂದು ಡ್ಯಾನ್ಸ್ ತಯಾರಿಯು ನಡೆಯುತ್ತಾ ಇದೆ. ಹಾಗಾಗಿ ಗೆಳತಿಯರೆಲ್ಲ ಸೇರಿ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಅಡುಗೆಯನ್ನು ತಂದು ಹಾಗೆಯೇ ಜೊತೆಗೆ ಈ ಕರಬಲಕಾಯಿ ಗೊಜ್ಜು ಮತ್ತು ಸಾರಿನ ರುಚಿಯು ಚೆನ್ನಾಗಿದೆ ಅಂತ ಹೇಳುವುದರಿಂದ ಇವೆಲ್ಲವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಕರಬಲಕಾಯಿ ಗೊಜ್ಜು ನಂದು ಹೊಸ ರುಚಿ ಹೆಂಗಿದ್ದು? ಅದೇ ಬೆಳೀದು ಹಾಂ, ಅದು ತೊಕ್ಕಡ, ಹೀಗೆ ಆರೋಗ್ಯಕರವಾದ ರುಚಿಕರವಾದ ಈ ಕರಬಲಕಾಯಿ ಮತ್ತು ಸಾರಿನ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ. ಈ ಕರಬಲಕಾಯಿಯಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ನಿಮಗೂ ಗೊತ್ತಿದ್ದಲ್ಲಿ ಹಂಚಿಕೊಳ್ಳಿ. ಬೇರೆ ಬೇರೆ ರೀತಿಯ ಅಡುಗೆಯನ್ನು ಕಲಿಯಲು ಸಹ ಅನುಕೂಲವಾಗುತ್ತದೆ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ಅದಕ್ಕೂ ಉತ್ತರಿಸೋಕೆ ಸಂತೋಷವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.